ಜ್ಯೋತಿಬಾ ಅಂದರು, ಸೃಷ್ಟಿಕರ್ತನು ಎಲ್ಲ ಮನುಷ್ಯರಿಗೂ ಅಡೆತಡೆ ಇಲ್ಲದೆ ನೆಮ್ಮದಿ ಸುಖ ಅನುಭವಿಸಲು ಹೂವು ಹಣ್ಣುಗಳಿಂದ ತುಂಬಿದ ಜಗತ್ತನ್ನು ನಿರ್ಮಿಸಿದ್ದಾನೆ. ಮಳೆ ಬೆಳೆಯ ಸೌಕರ್ಯ ಕಲ್ಪಿಸಿದ್ದಾನೆ. ಸೂರ್ಯ ಚಂದ್ರರನ್ನು ರೂಪಿಸಿದ್ದಾನೆ. ಎಲ್ಲರೂ ಉಸಿರಾಡಲು ಸ್ವಚ್ಛ ವಾಯು ಬೀಸುವಂತೆ ಮಾಡಿದ್ದಾನೆ. ಎಲ್ಲರಿಗೂ ಏಕರೀತಿಯ ಪಂಚೇಂದ್ರಿಯಗಳು ದೊರೆತಿವೆ. ಎಲ್ಲರಿಗೂ ಚಿಂತನಾಶಕ್ತಿ ನೀಡಿದ್ದಾನೆ. ಈ ಉಪಕಾರವನ್ನು ಕೃತಜ್ಞತೆಯಿಂದ ನೆನೆಸಿಕೊಂಡು ಸೃಷ್ಟಿಕರ್ತನಿಗೆ ಎಲ್ಲರೂ ತಲೆಬಾಗಬೇಕು. ಮೇಲು ಕೀಳೆನ್ನದೆ ಮನುಷ್ಯರೆಲ್ಲರಿಗೂ ಸರಿಸಮಾನತೆಯ ಸೋದರ ಭಾವದಿಂದ ನಡೆದುಕೊಳ್ಳಬೇಕು. ಜಾತಿ ಧರ್ಮಗಳ ಭೇದವೆಣಿಸಿ ಮನುಷ್ಯರ ಮಧ್ಯೆ ಗೋಡೆ ಕಟ್ಟಬಾರದು. ದೇವನೊಬ್ಬನಾಗಿದ್ದರೆ ಬೇರೆ ಬೇರೆ ಧರ್ಮಗಳ ಅಗತ್ಯವಾದರೂ ಏನು? ಕ್ರೈಸ್ತ, ಮಹಮ್ಮದ್, ಮಾಂಗ, ಬ್ರಾಹ್ಮಣ ಸೋದರರಂತೆ ಅಪ್ಪಿಕೊಳ್ಳಬೇಕು. ಸೃಷ್ಟಿಕರ್ತನು ಕೃಪೆಯಿಂದ ಪ್ರತಿಯೊಬ್ಬನಿಗೂ ಮಾನವಾಧಿಕಾರವನ್ನು ಇತ್ತವನು ಎಂದ ಮೇಲೆ ಎಲ್ಲರಿಗೂ ಅದರ ಲಾಭ ಸಮಾನವಾಗಿ ದೊರೆಯುತ್ತಿಲ್ಲಬೇಕೆಂದು ಜ್ಯೋತಿಬಾ ನೊಂದುಕೊಳ್ಳುತ್ತಿದ್ದರು. ನಾವು ಜನರಿಗೆ ಸನಾತನ ಆಚಾರ ವಿಚಾರಗಳನ್ನು ತ್ಯಜಿಸಲು ಕರೆ ನೀಡಿದ್ದೇವೆ ಅಂದ ಮೇಲೆ ಅವರಿಗೆ ಹೊಸ ಧರ್ಮವನ್ನು ಆಧಾರವಾಗಿಟ್ಟು ಜೀವನ ಪದ್ಧತಿಯನ್ನು ನಿರೂಪಿಸುವ ಹೊಣೆಗಾರಿಕೆಯು ನಮ್ಮ ಮೇಲೆ ಬಿದ್ದಿದೆ ಎಂಬುದನ್ನು ಜ್ಯೋತಿಬಾ ಚೆನ್ನಾಗಿ ಅರಿತಿದ್ದರು. ಹೀಗಾಗಿ ಅವರು ಸಾರ್ವಜನಿಕ ಸತ್ಯಧರ್ಮ ಹೆಸರಿನ ಹೊಸ ಧರ್ಮವನ್ನು ಜನತೆಯ ಮುಂದೆ ಮಂಡಿಸಿದರು. ಹಳೆಯ ಕಾಲದ ಸಕಲ ಧರ್ಮಧೋರಣೆಗಳನ್ನು, ನೀತಿ ನಿಯಮಗಳ ಹಾಗೂ ಸಾಮಾಜಿಕ ಕಟ್ಟುಪಾಡುಗಳನ್ನು ತೊಡೆದು ಹಾಕಲು ಸಾರ್ವಜನಿಕ ಸತ್ಯಧರ್ಮ ಸ್ಥಾಪಿತವಾಗಿದೆ. ಇಳಿಯ ವಯಸ್ಸಿನಲ್ಲಿ ಸಾರ್ವಜನಿಕ ಸತ್ಯಧರ್ಮ ಎಂಬ ಈ ಪುಸ್ತಕವನ್ನು ಜ್ಯೋತಿಬಾ ರಚಿಸಿದರು. ಅವರ ನಿಧನಾನಂತರ ಈ ಪುಸ್ತಕ ಅಚ್ಚುಕಂಡಿತು. ಪ್ರಶ್ನೋತ್ತರ ಶೈಲಿಯನ್ನು ಇಲ್ಲಿ ಅಳವಡಿಸಲಾಗಿದೆ. ಜಗತ್ತಿನ ಮನುಷ್ಯರು ಸುಖಿಯಾಗುವ ಬಗೆ ಎಂತು? ಇದಕ್ಕೆ ಉತ್ತರ ಹೀಗಿದೆ: ಸತ್ಯಾಚರಣೆಯನ್ನು ಮೈಗೂಡಿಸಿಕೊಳ್ಳದೆ ಮನುಷ್ಯ ಜಗತ್ತಿನಲ್ಲಿ ಸುಖಿಯಾಗಲಾರ. ಸತ್ಯವೇ ಎಲ್ಲರಿಗೂ ಎಲ್ಲ ಧರ್ಮಗಳಿಗೂ ಆಶ್ರಯ ಸ್ಥಾನವಾಗಿದೆ. ಈ ಸತ್ಯ ಇಲ್ಲವೇ ಸತ್ಯ ಧರ್ಮ ಯಾವ ಅರ್ಥದಲ್ಲಿ ಸಾರ್ವಜನಿಕವಾದೀತು? ಜ್ಯೋತಿಬಾ ಅವರ ಉತ್ತರ ಹೀಗಿದೆ: ಈ ಜಗತ್ತಿನಲ್ಲಿ ಮನುಷ್ಯರಿಂದ ಧರ್ಮಗ್ರಂಥಗಳು ರಚಿತವಾಗಿವೆ. ಅವು ಯಾವುದರಲ್ಲೂ ಮೊದಲಿನಿಂದ ಕೊನೆಯವರೆಗೆ ಸಾರ್ವಜನಿಕ ಸತ್ಯವಿಲ್ಲ. ಪ್ರತಿ ಧರ್ಮ ಗ್ರಂಥದಲ್ಲೂ ಕೆಲವೇ ಮಂದಿ ಆಯಾ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿದ್ದಾರೆ. ಹೀಗಾಗಿ ಅವು ಯಾವುವು ಮನುಷ್ಯರೆಲ್ಲರಿಗೂ ಸಮಾನವಾಗಿ ಹಿತಕರವೆನ್ನಲಾಗದು. ಇದರ ಪರಿಣಾಮ ಏನೆಂದರೆ ಅವುಗಳಲ್ಲಿ ಗುಂಪುಗಾರಿಕೆಗೆ ಅವಕಾಶವಾಗಿ ಪರಸ್ಪರ ಈರ್ಷ್ಯೆ, ದ್ವೇಷಕ್ಕೆ ಆಸ್ಪದವಾಗುತ್ತದೆ. ಸತ್ಯಾಚರಣೆಯ ನಿಯಮಗಳನ್ನು ಈ ಹೊಸ ಪುಸ್ತಕಗಳಲ್ಲಿ ಹೀಗೆ ಪಟ್ಟಿ ಮಾಡಲಾಗಿದೆ. 1. ಮಾನವರನ್ನು ಸೃಷ್ಟಿಸಿರುವವನು ಸೃಷ್ಟಿಕರ್ತ. ಸ್ತ್ರೀ ಪುರುಷರೆಲ್ಲರಿಗೂ ತಮ್ಮ ತಮ್ಮ ಅಧಿಕಾರಗಳನ್ನು ಚಲಾಯಿಸುವ ಸ್ವಾತಂತ್ರ್ಯ ಉಂಟು. 2. ಆ ಸೃಷ್ಟಿಕರ್ತನಲ್ಲದೆ ಸ್ತ್ರೀ ಪುರುಷರು ಬೇರಾರನ್ನು ನಂಬக்கூಡದು. ಅಂದರೆ ಗ್ರಹ, ಉಪಗ್ರಹ, ಸೂರ್ಯಮಂಡಲ, ಕಲ್ಲು ಅಥವಾ ಧಾತುವಿನ ಪ್ರತಿಮೆಗಳು. 3. ಸೃಷ್ಟಿಕರ್ತನಿಗೆ ಅವನು ನಿರ್ಮಿಸಿದ ಇಲ್ಲವೇ ಮನುಷ್ಯರಿಂದ ನಿರ್ಮಿತವಾದ ಯಾವ ವಸ್ತುವನ್ನೂ ಅರ್ಪಿಸಬಾರದು. 4.
ಸೃಷ್ಟಿಕರ್ತನಿಂದ ನಿರ್ಮಿಸಲ್ಪಟ್ಟ ಸಕಲ ವಸ್ತುಗಳನ್ನು ನೀವು ಅನುಭವಿಸಿ ಇತರರಿಗೂ ಉಪಭೋಗಿಸಲು ಅವಕಾಶವಿರಲಿ. 5. ಯಾರನ್ನೂ ಯಾತನೆಗೆ ಗುರಿ ಮಾಡಲಾಗದು. 6. ಸೃಷ್ಟಿಕರ್ತನಿಂದ ನಿರ್ಮಿತವಾದ ಸ್ತ್ರೀ ಪುರುಷರೆಲ್ಲರಿಗೂ ಮಾನವಾಧಿಕಾರವಿದೆ. ಯಾವ ಮನುಷ್ಯನ ಮೇಲಾಗಲಿ ಮನುಷ್ಯ ಸಮೂಹದ ಮೇಲಾಗಲಿ ಬೇರೊಬ್ಬ ಮನುಷ್ಯ ಅಥವಾ ಮನುಷ್ಯ ಸಮೂಹದವರು ದಬ್ಬಾಳಿಕೆಯನ್ನು ನಡೆಸದಿರಲಿ. 7. ಸ್ತ್ರೀ ಪುರುಷರೆಲ್ಲರಿಗೂ ಸೃಷ್ಟಿಕರ್ತನು ಧರ್ಮ ಮತ್ತು ರಾಜಕೀಯ ಸ್ವಾತಂತ್ರ್ಯ ಹಾಗೂ ಸಮಾನ ಅಧಿಕಾರವನ್ನು ನೀಡಿದ್ದಾನೆ. ಪ್ರತಿಯೊಬ್ಬನಿಗೂ ಈ ಅಧಿಕಾರದ ಲಾಭ ಪಡೆಯುವ ಅವಕಾಶವಿರಲಿ. ನಿಮ್ಮ ಅಧಿಕಾರವನ್ನು ಇತರರು ಕಸಿದುಕೊಳ್ಳದಂತೆ ಎಚ್ಚರವನ್ನು ವಹಿಸುವುದು. ಅಂತೆಯೇ ಇತರರ ಅಧಿಕಾರವನ್ನು ನೀವು ಕಸಿದುಕೊಳ್ಳುವುದು ಸರಿಯಲ್ಲ. 8. ಒಬ್ಬ ಹೆಂಡತಿಗೆ ಒಬ್ಬ ಗಂಡನನ್ನು, ಒಬ್ಬ ಗಂಡನಿಗೆ ಒಬ್ಬ ಹೆಂಡತಿಯನ್ನು ಆರಿಸಿಕೊಳ್ಳುವ ಅಧಿಕಾರವಿದೆ. ಉಳಿದವರೊಂದಿಗೆ ಸೋದರ ಸೋದರಿಯಂತೆ ನಡೆದುಕೊಳ್ಳತಕ್ಕದ್ದು. 9. ಎಲ್ಲರಿಗೂ ಅವರವರ ವಿಚಾರಗಳನ್ನು ವ್ಯಕ್ತಗೊಳಿಸುವ ಅಧಿಕಾರವಿದೆ. ಯಾರ ಮೇಲಾಗಲಿ ಪ್ರತಿಬಂಧನ ಹೇರುವುದು ಸಲ್ಲದು. ಅಂತೆಯೇ ತಮ್ಮ ಮಾತು ಹಾಗೂ ಬರವಣಿಗೆಯಿಂದ ಇತರರಿಗೆ ಯಾತನೆಯಾಗದಂತೆ ಜಾಗರೂಕತೆ ಬೇಕು. 10. ಇತರರ ಧರ್ಮ ಹಾಗೂ ವಿಚಾರಗಳನ್ನು ಹೇಯವೆನ್ನಕೂಡದು. 11. ಅಮಲೇರಿಸುವ ಪದಾರ್ಥಗಳ ಸೇವನೆಯನ್ನು ಮತ್ತು ಮನುಷ್ಯ ಹತ್ಯೆಯನ್ನು ನಿಷೇಧಿಸಲಾಗಿದೆ. 12. ಹೇನು, ತಿಗಣೆ, ಹಾವು, ಸಿಂಹ, ಹುಲಿ, ತೋಳ ಮೊದಲಾದ ಕ್ರೂರ ಜಂತುಗಳನ್ನು, ಮನುಷ್ಯರಿಗೆ ಘಾತಕವೆನಿಸುವ ಜೀವಿಗಳನ್ನು ಕೊಲ್ಲುವುದು ಪಾಪವೆನಿಸದು. 13. ವ್ಯಭಿಚಾರವನ್ನು ನಿಷೇಧಿಸಲಾಗಿದೆ. 14. ಸ್ವಹಿತ ಸಾಧನೆ, ಪರರಿಗೆ ಅಹಿತವನ್ನು ಬಯಸಿ ಸುಳ್ಳು ಹೇಳಲಾಗದು. ಸುಳ್ಳುಗಾರರಿಗೆ ನೆರವಾಗಕೂಡದು. 15. ಕಳ್ಳತನ ಮಾಡುವುದಾಗಲಿ ಕಳ್ಳನಿಗೆ ಸಹಾಯ ಮಾಡುವುದಾಗಲಿ ಸರಿಯಲ್ಲ. 16. ಧರ್ಮಾಧಿಕಾರಿಯ ಸ್ಥಾನವು ವ್ಯಕ್ತಿಯ ಸತ್ಪಾತ್ರತೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೊರೆಯಲಿ. 17. ಸಾರ್ವಜನಿಕ ಸತ್ಯ ಧರ್ಮಗ್ರಂಥವು ಎಲ್ಲರಿಗೂ ದೊರಕುವಂತಾಗಲಿ. ಅದನ್ನು ಬಚ್ಚಿಟ್ಟು ಇತರರಿಗೆ ಅದನ್ನು ತೋರಿಸದಂತೆ ನಡೆದುಕೊಳ್ಳಲಾಗದು. 18. ವಂಶಾನುಕ್ರಮವಾಗಿ ಶ್ರೇಷ್ಠತೆಯನ್ನು ಒಪ್ಪಿ ಇತರರನ್ನು ಅಪವಿತ್ರರೆಂದು ಹೇಳಿ ಅವರು ಕೀಳೆಂದು ಕಾಣಲಾಗದು. 19. ಎಲ್ಲ ಸ್ತ್ರೀ ಪುರುಷರ ಧರ್ಮ, ವಾಸಸ್ಥಳ ಮುಂತಾದ ಸ್ವಾತಂತ್ರ್ಯವನ್ನು ಒಪ್ಪಿಕೊಳ್ಳಬೇಕು. ಅಂತಹವರ ಸಂಪತ್ತನ್ನು ಅಪಹರಿಸಲಾಗದು. 20. ಪಾಠಶಾಲೆಯಲ್ಲಿ ಕಲಿಸುವಾಗ ತನ್ನವರ ವರ್ಚಸ್ಸು ಉಳಿಯಲೆಂದು ಇತರರ ಮಕ್ಕಳೊಂದಿಗೆ ಪಕ್ಷಪಾತಪೂರ್ಣ ವ್ಯವಹಾರ ಮಾಡಲಾಗದು. 21. ನ್ಯಾಯ ತೀರ್ಪು ನೀಡುವಾಗ ಅನ್ಯಾಯ ಮಾಡಿದವರ ಜಾತಿ, ಕುಲ, ವರ್ಣ ಇವುಗಳನ್ನು ಗಮನಿಸದೆ ಅನ್ಯಾಯ ಮಾಡಿದವರನ್ನು ದಂಡಿಸಬೇಕು. 22. ಮುಪ್ಪಿನ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. 23. ಪರಿಶ್ರಮಕ್ಕೆ ತಕ್ಕ ಗೌರವವನ್ನು ನೀಡಬೇಕು. 24. ಏನೂ ಪರಿಶ್ರಮ ಪಡದೆ ವ್ಯರ್ಥ ಧಾರ್ಮಿಕ ಕೋರಿಕೆಯಿಂದಾಗಿ ಮೂಢ ಜನರನ್ನು ಮೋಸಗೊಳಿಸಬಾರದು. 25. ಧರ್ಮದ ಹೆಸರಿನಲ್ಲಿ ನಡೆಯುವ ದಂಬಾಚಾರವೆಲ್ಲವೂ ತ್ಯಾಜ್ಯ. 26. ಭೇದ ಭಾವ ಎಣಿಸದೆ
ಎಲ್ಲರೊಂದಿಗೆ ಶುದ್ಧ ಅಂತಃಕರಣದಿಂದ ನಡೆದುಕೊಳ್ಳಬೇಕು. 27. ಧರ್ಮಗಳಲ್ಲಿ ಪರಸ್ಪರ ಗೌರವ ಆದರವಿರಬೇಕು. 28. ಸ್ವಹಿತ ಸಾಧನೆಯಲ್ಲಿ ನಿರತನಾದ ನ್ಯಾಯಪ್ರಿಯನಲ್ಲದ ರಾಜನ ಇಲ್ಲವೇ ಪ್ರಜೆಗಳಿಂದ ಆರಿಸಲ್ಪಟ್ಟ ಮುಖ್ಯ ಪ್ರತಿನಿಧಿಗಳ ವಿರುದ್ಧ ಬಂಡೇಳಿ ಸಾವಿರಾರು ಸಂಸಾರಗಳಿಗೆ ತೊಂದರೆಯಾಗದಿರಲಿ. 29. ಗ್ರಂಥಗಳನ್ನು ನಂಬಿ ಯಾರೂ ಯಾರನ್ನೂ ನೀಚನೆಂದಾಗಲಿ ತನ್ನ ಆಳೆಂದಾಗಲಿ ಭಾವಿಸಕೂಡದು. ಆಳೆಂದು ಬಗೆದು ಯಾರ ಮೇಲೂ ಏನೂ ಹೊರೆ ಹೇರಲಾಗದು. 30. ಯಾವ ಉದ್ಯೋಗವೂ ಕೀಳಲ್ಲ ಮೇಲಲ್ಲ ಎಂಬುದು ನೆನಪಿನಲ್ಲಿರಲಿ. 31. ಬೇಸಾಯ ಕಲಾಕೌಶಲಗಳಿಂದ ಮರ್ಯಾದೆಯ ಜೀವನ ನಡೆಸುವ ಸ್ತ್ರೀ ಪುರುಷರನ್ನು, ರೈತರಿಗೆ ಸಹಾಯ ಮಾಡಿ ಅವರಿಗೆ ಗೌರವ ಸಲ್ಲಿಸುವವರನ್ನು ಸತ್ಯಾಚರಣೆಯಲ್ಲಿ ನುರಿತವರೆಂದು ತಿಳಿಯಬೇಕು. 32. ತಮ್ಮ ಉಪಜೀವನಕ್ಕಾಗಿ ಮೂಢರಲ್ಲಿ ಜಗಳ ಹಚ್ಚದೇ ಇರುವ, ಜಗಳ ಗಂಟಿಗಳ ಬಳಿ ಸುಳಿಯದಿರುವ ಸ್ತ್ರೀ ಪುರುಷರನ್ನು ಸತ್ಯಾಚರಣೆ ನಡೆಸುವರು ಎಂದು ಅರಿಯಿರಿ. 33. ಪಕ್ಷಪಾತ ಮಾಡದೆ ಕುಷ್ಠರೋಗಿ, ವಿಕಲಾಂಗ ವ್ಯಕ್ತಿ, ಅನಾಥ ಬಾಲಕ ಬಾಲಕಿಯರಿಗೆ ತಮ್ಮ ಯೋಗ್ಯತೆಯ ಅನುಸಾರ ಸಹಾಯ ಮಾಡುವವರು, ಸಹಾಯ ಮಾಡುವವರ ಸತ್ಕಾರ ಸನ್ಮಾನ ಮಾಡುವವರು ಇವರೆಲ್ಲರೂ ಸತ್ಯಾಚರಣೆಯಲ್ಲಿ ತೊಡಗಿರುವರೆಂದು ಅರಿಯಬೇಕು. ಇವು ಸಾರ್ವಜನಿಕ ಸತ್ಯಧರ್ಮದ ಮೂಲ ತತ್ವಗಳನ್ನು ಒಳಗೊಂಡ 33 ಸೂತ್ರಗಳು. ಪರರ ಧರ್ಮದ ಬಗ್ಗೆ ಆದರ ಗೌರವ ತಾಳಿ ಸಹಿಷ್ಣುತೆಯಿಂದ ಅವನ್ನು ಕಾಣುವುದೇ ಸಾರ್ವಜನಿಕ ಸತ್ಯಧರ್ಮದ ವೈಶಿಷ್ಟ್ಯವೆಂಬುದು ಇದರಿಂದ ವ್ಯಕ್ತವಾಗುವುದು. ಪ್ರತಿ ವ್ಯಕ್ತಿಗೂ ತನ್ನ ಧರ್ಮವನ್ನು ನಿರ್ಧರಿಸುವ ಅಧಿಕಾರ ಉಂಟೆಂದು ಜ್ಯೋತಿಬಾ ಹೇಳಿದ್ದಾರೆ. ಅಂದ ಮೇಲೆ ಒಂದೇ ಸಂಸಾರದಲ್ಲಿ ಬೇರೆ ಬೇರೆ ಧರ್ಮಾವಲಂಬಿಗಳು ಇರಬಹುದು. ಸಾರ್ವಜನಿಕ ಸತ್ಯಧರ್ಮವನ್ನು ಜನರು ಅಂಗೀಕರಿಸುವಂತೆ ಮಾಡಲು ಇದಕ್ಕೆ ಮೊದಲು ಬೇರೂರಿದ್ದ ಭ್ರಷ್ಟ ಧರ್ಮವನ್ನು ಕಿತ್ತೊಗೆಯಬೇಕಿತ್ತು. ಇದರಿಂದಾಗಿ ವೇದಗಳು ಅಪೌರುಷೇಯ ಎನ್ನುವುದನ್ನು ಜ್ಯೋತಿಬಾ ನಿರಾಕರಿಸಿದರು. ಗೀತೆ, ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದ ಗ್ರಂಥಗಳಲ್ಲಿದ್ದ ಕಥೆಗಳು ಕಪೋಲಕಲ್ಪಿತವೆಂದು ಜ್ಯೋತಿಬಾ ಘೋಷಿಸಿದರು. ರಾಮ, ಕೃಷ್ಣ, ಜ್ಞಾನೇಶ್ವರ, ರಾಮದಾಸ ಇವರನ್ನೆಲ್ಲ ಗೇಲಿ ಮಾಡಿದ್ದಾರೆ. ಇವರೆಲ್ಲರೂ ಚಾತುರ್ವರ್ಣ್ಯ ಪದ್ಧತಿಯನ್ನು ಬೆಂಬಲಿಸಿದವರೆಂದು ಜ್ಯೋತಿಬಾ ಹೇಳಿ, ಇವರ್ಯಾರು ಬ್ರಾಹ್ಮಣರ ಕುಟಿಲ ಕರ್ಮಗಳನ್ನು ಸಾರ್ವಜನಿಕವಾಗಿ ನಿಂದಿಸುವ ಧೈರ್ಯ ತೋರಲಿಲ್ಲ ಅಂದರು. ಜ್ಯೋತಿಬಾ ಅವರು ರೂಪಿಸಿದ ಸಾರ್ವಜನಿಕ ಸತ್ಯಧರ್ಮ ನಿಜವಾಗಿಯೂ ವಿಶ್ವಧರ್ಮವಲ್ಲದೆ ಬೇರಲ್ಲ.